ಆಗಿ ಭರತನಾಟ್ಯ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ಹೀಗೆ ಹ್ಮ್. ಸುಮಾರು ಜನಕ್ಕೆ ಹಾಗೆ ಒಂದು ವಿಶ್ ಇರ್ತದೆ, ಏನಾದ್ರೂ ಒಂದು ಕಲಿಬೇಕು ಹಾಗೆ ಹೀಗೆ ಅಂತ. ಬಟ್ ಅವರಿಗೆ ಒಂದು ಇರ್ತದೆ ಲೈಕ್ ಇನ್ನು ಏಜ್ ಆಯ್ತು, ಇನ್ನು ಯಾಕೆ ಕಲಿಯೋದು ಅವ್ರು ಹಾಗೆ, ಅಥವಾ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ ಕೆಲವರಿಗೆ. ಅಂತವರಿಗೆ ಏನಾದ್ರು ಟಿಪ್, ಅವ್ರು ಹೇಗೆ ಕಂಟಿನ್ಯೂ ಆಗ್ಬೇಕು ಅಂತ? ಅಂದ್ರೆ ಎರಡು ವಿಷಯ. ನಾವು ಸೊಸೈಟಿ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು, ಸೋಷಿಯಲ್ ಮೀಡಿಯಾದ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟ್ ಹಾಕಿದ್ದೇವೆ ಅಂದ್ರೆ ನಾವು ಈಗ ಅದೇ ತರ ಆಗಿದೆ. ಸೊಸೈಟಿ ಅಂಡ್ ಸೋಷಿಯಲ್ ಮೀಡಿಯಾ ಬಿಕಮ್ಸ್ ಅಥವಾ ರನ್ನಿಂಗ್ ಪ್ಯಾರಲಲ್. ಬಟ್ ಅದೇನು ವರಿ ಮಾಡ್ಬೇಕಂತಿಲ್ಲ. ಯಾಕೆ ಹೇಳ್ತೇನೆಂದ್ರೆ ನಾನು ಕ್ಲಾಸಿಗೆ ಸೇರುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿದ್ದೇನೆ. ಯಾವ್ದ್ರ ಬಗ್ಗೆ ಹೇಳಿದ್ರೆ ನಂಗೆ ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಹೇಳಿ ಮೇಯ್ನ್ ಆಗಿ ನಾನು ಆಲೋಚನೆ ಮಾಡಿದ್ದು. ಮಗು ಸಣ್ಣದಿರುವಾಗ ನಾವು ನಮ್ಗೆ ಬೇಕಾದಷ್ಟು ಟೈಮಿಗೆ ನಮ್ಗೆ ಇಂಡಿಪೆಂಡೆಂಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಡಿಪೆಂಡೆನ್ಸಿ ಇರ್ತದೆ ಅವರಿಗೆ ನಮ್ಮ ಮೇಲೆ. ನಾವು ಫಸ್ಟ್ ಆಲೋಚನೆ ಆದದ್ದು ನಾವು ಕಲಿಬಹುದಾ ಹೇಳಿ. ಮತ್ತೆ ಎಕ್ಸ್ಪರ್ಟ್ ಅಂತ ಹೇಳಲಿಕ್ಕೆ ಯಾವುದೇ ಕೂಡ ಮೆಜರ್ಮೆಂಟ್ ಇಲ್ಲ. ನಾವು ನಮ್ಗೆ ಖುಷಿಗೋಸ್ಕರ ಕಲಿಯುದಂತ ಮೇಯ್ನ್ ಆಗಿ. ಯಾಕೆ ಹೇಳ್ತೇನೆಂದ್ರೆ ನಾನು ಜೂನಿಯರ್ ಏನು ಭರತನಾಟ್ಯಕ್ಕೆ ಸೇರಿದ್ದು ಆ ಟೈಮ್ ಅಲ್ಲಿ ನಂಗೆ ಮೋಸ್ಟ್ಲಿ 28 years ಇರ್ಬೋದೇನೋ, ಗೊತ್ತಿಲ್ಲ, 28, 29 ಇರ್ಬೋದು. ಆ ಟೈಮ್ ಅಲ್ಲಿ ನನ್ನ ಜೊತೆ ನನ್ನ ಜೂನಿಯರ್ ಬ್ಯಾಚ್ ಅಲ್ಲಿ ಇದ್ದವರೆಲ್ಲ 8 years ಇಂದ ಅರೌಂಡ್ 14 years. ಅವರಿಗೆ ಪಾಪ ಕನ್ಫ್ಯೂಷನ್ ಆಗ್ತಿತ್ತು. ನಾವು ನಿಮ್ಮನ್ನ ಹೇಗೆ ಕರೀಲಿ ಅಂತಾನು ಕೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಇನ್ನೋಸೆಂಟ್ ಅಲ್ವಾ, ಅವ್ರು ಏನಾದ್ರೂ ಹೇಳ್ಬೋದು ನಮ್ಗೆ. ನನ್ನ ಏಜಿನ ಪೇರೆಂಟ್ಸ್ ಗಳೆಲ್ಲ ಬಂದು ಅವ್ರವ್ರ ಮಕ್ಕಳನ್ನು ಬಿಟ್ಟು ಕ್ಲಾಸಿಗೆ ಬಿಟ್ಟು ಅವ್ರು ಹೋಗ್ತಾ ಇದ್ರು ಅಥವಾ ಅಲ್ಲೇ ಕೂತ್ಕೊಳ್ತಾ ಇದ್ರು, ನನ್ನನ್ನು ನೋಡ್ತಾ ಇದ್ರು. ನಂಗೆ ಏನು ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ನಾನು ಈಸಿಯಾಗಿ ಮಿಂಗಲ್ ಆಗ್ತಿದ್ದೆ ಮಕ್ಕಳ ಜೊತೆ. ಅಲ್ಲಿ ನನ್ನ ಬ್ಯಾಚ್ ಮೇಟ್ಸ್ ಏನಿದ್ದಾರೆ ಅವರು ಅದೇ 8 ವರ್ಷದಿಂದ ಒಂದು 14 ವರ್ಷ ಅದೇ ಇದ್ದದ್ದು ಏಜ್ ಗ್ರೂಪ್. ಬಟ್ ನಂಗೆ ಏನು ಅನ್ನಿಸ್ಲೇ ಇಲ್ಲ. ಯಾಕೆ ಹೇಳಿದ್ರೆ ನಾವು ಕಲೀಲಿಕ್ಕೆ ಹೋಗುದಲ್ವಾ, ಅವರನ್ನು ನೋಡಿ ನೋಡಿ ನಾನ್ ಕೂಡ ಕಲಿತಿದ್ದೆ. ಯಾಕಂದ್ರೆ ಈಗ ಒಂದು ಕ್ಲಾಸ್ ಮುಗ್ದು ಇನ್ನೊಂದು ಕ್ಲಾಸಿಗೆ ಆಗುವಾಗ ಅವರು ರೆಡಿಯಾಗಿ ಎಲ್ಲ ಕಲ್ತು ಬರ್ತಾರೆ. ಯಾಕಂದ್ರೆ ಅವರಿಗೆ ಬೇಕಾದಷ್ಟು ಟೈಮ್ ಅವರು ಸ್ಪೆಂಡ್ ಮಾಡಿರ್ತಾರೆ ಅದಕ್ಕೆ. ಬಟ್ ನಾವು ಹಾಗೆಲ್ಲ ಎಲ್ಲ ಕೆಲಸ ಆಗಿ ಕಾಲೇಜ್ ಎಲ್ಲ ಮುಗಿಸಿ ನಾನು ಸಂಜೆ 5 ಗಂಟೆಗೆ ಹೋಗುವಾಗ ಮಕ್ಕಳೆಲ್ಲ ಫ್ರೆಶ್ ಆಗಿ ಮನೆಗೆಲ್ಲ ಹೋಗಿ ಬರ್ತಾ ಇದ್ರು. ಸ್ಟ್ರಗಲ್ ಉಂಟು, ಇಲ್ಲ ಹೇಳುದಿಲ್ಲ ನಾನು. ಬಟ್ ನಂಗೆ ಆತರ ಏನು ಅನ್ನಿಸ್ಲೇ ಇಲ್ಲ. ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ನಾನು ಆ ಮಕ್ಕಳಲ್ಲಿ ಕೇಳ್ತಿದ್ದೆ, ಅಲ್ಲಿ ಬರುವ ಎಲ್ಲರಲ್ಲಿ ನಂಗೆ ಇದನ್ನು ಹೇಳಿಕೊಡಿ, ಸ್ವಲ್ಪ ಅದನ್ನು ಹೇಳಿಕೊಡಿ. ಅವರು ಪಾಪ ತುಂಬಾ ಖುಷಿಯಲ್ಲಿ ಹೇಳಿಕೊಡ್ತಾ ಇದ್ದೆ. ಯಾಕಂದ್ರೆ ಅವರ ಏಜ್ ತರಾನೇ ನಾವು ಮೆಂಟಲಿ ಅವರ ಜೊತೆ ಅಡ್ಜಸ್ಟ್ ಆದ್ರೆ ಅವರು ಈಸಿಯಾಗಿ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ವಿಷಯ ನಂಗೆ ತುಂಬಾ ಖುಷಿ ಆಗ್ತದೆ. ಅಂದ್ರೆ ಸಣ್ಣ ಮಕ್ಳಿರುವಾಗ ನಮಗೆ ಯಾವ ಬೇರೆ ಆಲೋಚನೆಯೇ ಬರುದಿಲ್ಲ. ಎಷ್ಟು ಸಲ ಕೂಡ ನಾನು ಸೀನಿಯರ್ ಕ್ಲಾಸಿಗೆ ಸೇರಿದ ನಂತರ ಕೂಡ ಅಲ್ಲಿ ಕೂಡ ಮಕ್ಳಿದ್ರು, ಚಿಕ್ಕ ಮಕ್ಳಿಂದ ನನ್ನ ಮಗನ ಏಜಿನ ಮಕ್ಳಿದ್ರು ಅಲ್ಲಿ. ಬಟ್ ನಂಗೆ ಏನ್ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟು ಚೆನ್ನ ಮಿಂಗಲ್ ಆಗ್ತಾ ಇದ್ರು. ನಾವೇ ದೊಡ್ಡವರು ಅಥವಾ ಏಜ್ ವೈಸ್ ತುಂಬಾ ದೊಡ್ಡ ಆ ತರದ್ದೇನ್ ನಾವು ಅನ್ಕೊಳ್ಳದಿದ್ರೆ ಆಯ್ತು ಅಷ್ಟೇ. ಎಲ್ಲ ಆ ಅಂದ್ರೆ ನಂಗೆ ಒಬ್ರು ಪರಿಚಯ ಇರುವ ಡಾಕ್ಟರ್ ಹೇಳ್ತಾ ಇದ್ರು, ಅವರು ಸಾವಿತ್ರಿ ದೈತೋಟ ಹೇಳಿ ನನ್ನ ಲೈಫಲ್ಲಿ ತುಂಬಾ ರೋಲ್ ಪ್ಲೇ ಮಾಡಿದ್ದಾರೆ. ಅವರೊಂಥರ ನಂಗೆ ರೋಲ್ ಮಾಡೆಲ್ ತರ. ಹಾಗೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕೂಡ ಇದ್ದಾರೆ ಉಡುಪಿಯಲ್ಲಿ ಇರೋದವರು. ಅವರು ಕೂಡ ನಂಗೆ ಒಂಥರ ರೋಲ್ ಮಾಡೆಲ್. ಯಾಕಂದ್ರೆ ಅದೆಲ್ಲ ನಮ್ಮ ಮನ್ಸಲ್ಲಿ ಇರುದು. ಆಗ ಅವರೆಲ್ಲ ಹೇಳ್ತಿದ್ರು ನಂಗೆ ಸ್ವಲ್ಪ ಟೆನ್ಷನ್ ಆಗ್ತದೆ ಅಥವಾ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ ಕೂಡಲೇ ಎಲ್ಲ ಇಲ್ಲಿರುದು ಮತ್ತೆ ದೇಹದಲ್ಲಿ ಇರುದಂತ. ಅದ್ ನಂಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು. ಅದ ಕಾರಣ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ್ಲು ಅವರ ತರನೇ ನಾನು ಅಂತ. ನಂಗೆ ಏನು ಸ್ಪೆಷಲ್ ಆಗಿಲ್ಲ. ಅವ್ರು ನನ್ನನ್ನು ಅಕ್ಕ ಅಂತ ಕರೆದ್ರು ಓಕೆ, ಆಂಟಿ ಅಂತ ಕರೆದ್ರು ಓಕೆ, ಏನ್ ಕರೆದ್ರು ಕೂಡ ನಾನು ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಿದ್ದೆ. ಸೊ ಅವ್ರಿಗೆ ಆಗ್ತಿತ್ತು, ಓ ಇವ್ರು ನಮ್ಮ ಲೆವೆಲ್ನವ್ರೆ ಅಂತ. ಹಾಗೆ ಆಗ್ತಿತ್ತೇನೋ ಗೊತ್ತಿಲ್ಲ. ಅಂದ್ರೆ ನಾವು ಯಾರ ಜೊತೆ ಇರ್ತೇವೆ ಅವರ ಅವರಿಗೆ ಹೊಂದಿಕೊಳ್ಳುವಾಗ ನಾವು ಇದ್ರೆ ಆಯ್ತು. ಅದೇ ನಂಗೆ ಇದು ತುಂಬಾ ಹೆಲ್ಪ್ ಮಾಡಿದ್ದು. ಇನ್ನು ಕೂಡ ಅಂದ್ರೆ ಈಗ ಸ್ವಲ್ಪ ಸಮಯದಿಂದ ನಾನು ನಿಲ್ಸಿದ್ದೇನೆ ಸೀನಿಯರ್ ಕ್ಲಾಸಿಗೆ ಹೋಗುದು. ಮಗನಿಗೋಸ್ಕರ ಅವನ ಎಜುಕೇಶನ್ ಅದ್ರನ್ನ ನಾವು ನೋಡ್ಕೊಳ್ಬೇಕು. ಒಟ್ಟಿಗೆ ನಾನು ಫುಲ್ ಟೈಮ್ ಲೆಕ್ಚರ್ ವರ್ಕ್ ಮಾಡುವ ಕಾರಣ ಸ್ವಲ್ಪ ಟೈಮ್ ನಂಗೆ ಬ್ರೇಕ್ ತಕೊಳ್ಳುವಂತ ಅನ್ಸುತ್ತೆ. ಆದ ಕಾರಣ ಈಗ ನಾನು ಹೋಗ್ತಾ ಇಲ್ಲ, ಒಂದು 7-8 ತಿಂಗಳು ಹೋಗಿದ್ದೇನೆ ಸೀನಿಯರ್ ಕ್ಲಾಸಿಗೆ ಕೂಡ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಎಷ್ಟು ಏಜ್ ಆದ್ರೂ ಕೂಡ ಏನ್ ಸಮಸ್ಯೆ ಇಲ್ಲ. ಬಟ್ ನಾವ್ ಹೇಗಿರ್ತೇವೆ ಆಕ್ಟಿವ್ ಆಗಿ ಇರಬಹುದು ಅಂತ. ಯಾಕಂದ್ರೆ ಇದನ್ನ ನಾನು ಮೊದಲ್ ನೋಡಿದ್ ನನ್ನ ಅತ್ತೆಯಲ್ಲಿ. ಎಷ್ಟಂದ್ರೆ ನಾನು ಅವಾಗ ಜಸ್ಟ್ 20 years old ನಾನು ಮದ್ವೆ ಆಗುವಾಗ. ನನ್ನ ಅತ್ತೆಗಾಗುವಾಗ ಆಲ್ಮೋಸ್ಟ್ ಅವಾಗ 55 years ಆಗಿರ್ಬೋದೇನೋ. ಅವ್ರು ನನ್ನ ಜೊತೆ ಶಟಲ್ ಆಟ ಆಡ್ತಾ ಇದ್ರು. ಅಂದ್ರೆ ಅವ್ರು ನಮ್ಗೆ ಸೆಟ್ ಆಗ್ತಿದ್ರು. ಸೆಲ್ಫಿಗೆ ಬನ್ನಿ ಅಂತ ಹೇಳುವಾಗ ಅವರು ಬಂದು ಫೋಟೋ ತಗೊಳ್ತಾ ಇದ್ರು. ಅದೆಲ್ಲ ಅಂದ್ರೆ ನಾವು ಯಾರೊಟ್ಟಿಗಿದ್ದೇವೆ ಅವರ ಜೊತೆ ಮಿಂಗಲ್ ಆಗೋದ್ರ ಮೇಲೆ ಡಿಪೆಂಡ್. ನಾವು ಅವರ ಜೊತೆ ಎಷ್ಟೆಷ್ಟು ಜಾಸ್ತಿ ಬೆರಿತೇವೆ ಅವರು ಅವರನ್ನು ನಮ್ಮವ್ರು ಅಂತ ಟ್ರೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ ಕಾರಣ ನಾವು ಏಜ್ ಆಯ್ತು ಅಂತ ಏನು ಕೂಡ
ವರಿ ಮಾಡ್ಬೇಕಂತಿಲ್ಲ, ಯಾವಾಗ ಬೇಕಿದ್ರೆ ಕಲಿಬಹುದು, ಬಟ್ ಎಲ್ಲ ಕೂಡ ಇಲ್ಲಿ ಇರುದಂತ ಹಾಗೆ.